ಜನಕಲ್ಯಾಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ತಪ್ಪದೇ. ಸ್ನೇಹಿತರೆ, ಬೇಸಿಗೆಯಲ್ಲಿ ಬಿಸಿಲು ಧಗೆಯಿಂದ ದೇಹದ ತಾಪಮಾನವನ್ನು ನಿಯಂತ್ರಿಸುವುದು ಅತಿ ಅವಶ್ಯಕವಾಗಿದೆ. ಅದಕ್ಕಾಗಿ ನಾವು ಉಡುವ ಬಟ್ಟೆ ಹಾಗೂ ತಿನ್ನುವ ಆಹಾರದಲ್ಲಿ ಬದಲಾವಣೆ ತಂದುಕೊಳ್ಳಬೇಕಾಗುತ್ತದೆ. ಹಾಗೂ ಸಾಕಷ್ಟು ಸಮಸ್ಯೆಯಿಂದ ನಾವು ಬೇಸಿಗೆಯ ಧಗೆಯಿಂದ ಬಳಲುತ್ತೇವೆ. ಉಷ್ಣತೆಯಿಂದ ಉಂಟಾಗುವಂತಹ ತೊಂದರೆಗಳನ್ನು ನಿಯಂತ್ರಣದಲ್ಲಿ ಇಡಬೇಕಾಗುತ್ತದೆ. ಅದಕ್ಕಾಗಿ ಕೆಲವೊಂದು ಸೂಕ್ತವಾದಂತಹ ತರಕಾರಿ ಹಾಗೂ ಹಣ್ಣುಗಳನ್ನು ಸೇವಿಸುವುದು ಅತಿ ಅವಶ್ಯಕವಾಗಿದೆ. ಈಗ ನಮ್ಮ ದೇಹದ ಉಷ್ಣತೆಯನ್ನು ನಾವು ನಿಯಂತ್ರಿಸಬಹುದಾದಂತಹ ಆರೋಗ್ಯಕರವಾದಂತಹ ವಿಷಯಗಳನ್ನು ತಜ್ಞರಿಂದ ಮಾಹಿತಿ ಬಂದಿದ್ದು, ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬೇಸಿಗೆಯಲ್ಲಿ ತೆಳುವಾದಂತಹ ಕಾಟನ್ ಬಟ್ಟೆಗಳನ್ನು ಧರಿಸಬೇಕು. ಹಾಗೂ ಆಹಾರ ಪದ್ಧತಿಯಲ್ಲಿ ನೀರಿನ ಅಂಶ ಹೆಚ್ಚಿರುವಂತಹ ಆಹಾರವನ್ನು ಸೇವಿಸಬೇಕು. ಘನವಾದ ಗಟ್ಟಿಯಾದಂತಹ ಆಹಾರ ಕಡಿಮೆ ಸೇವಿಸಬೇಕಾಗುತ್ತದೆ. ಉದಾಹರಣೆಗೆ ಸೌತೆಕಾಯಿ, ತರಕಾರಿ ಜೊತೆಗೆ ಎಳೆನೀರು, ಮಜ್ಜಿಗೆ ಹಾಗೂ ವಿಶೇಷವಾಗಿ ನಿಂಬೆ ಹಣ್ಣಿನ ಪಾನಕ ಅಂದರೆ ಶರಬತ್ತು ಮಾಡಿ ಕುಡಿಯುವುದು ಬಹಳಷ್ಟು ಉಪಯುಕ್ತವಾಗಿದೆ. ಹಾಗಾಗಿ ಬೇಸಿಗೆಯಲ್ಲಿ ನಿಂಬೆ ಹಣ್ಣಿನ ರಸ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಎಂದೇ ಹೇಳಲಾಗುತ್ತದೆ. ನಿಂಬೆ ಹಣ್ಣಿನ ರಸವನ್ನು ನಿಯಮಿತವಾಗಿ ಸೇವಿಸುವುದರಿಂದ ವಿವಿಧ ರೀತಿಯ ತೊಂದರೆಗಳಿಂದ ನಾವು ದೂರವಾಗುತ್ತೇವೆ ಅನ್ನುವಂಥ ಅಂಶ ಬೆಳಕಿಗೆ ಬಂದಿದೆ. ರಸಭರಿತವಾದಂತಹ ಕಲ್ಲಂಗಡಿ ಹಣ್ಣುಗಳನ್ನು ತಿನ್ನುವುದರಿಂದಲೂ ಸಹಿತ ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಹೀಗೆ ವಿವಿಧ ರೀತಿಯ ನಿಂಬೆಹಣ್ಣು, ಮಜ್ಜಿಗೆ ಸರಳವಾಗಿ ಸಿಗುವಂತಹ ಮಜ್ಜಿಗೆಯನ್ನು ಹೇರಳವಾಗಿ ಸೇವಿಸಬೇಕು. ಹೀಗೆ ನಾರಿನ ಅಂಶ ಇರುವಂತಹ ದ್ರವ ಪದಾರ್ಥವಾದಂತಹ ನೀರಿನ ಅಂಶ ಹೆಚ್ಚಿರುವಂತಹ ಹಣ್ಣು ಹಂಪಲುಗಳನ್ನು ಸೇವಿಸುವ ಮೂಲಕ ನಮ್ಮ ಆರೋಗ್ಯವನ್ನು ಬೇಸಿಗೆಯಲ್ಲಿ ಕಾಪಾಡಿಕೊಳ್ಳಬಹುದಾಗಿದೆ. ಹೀಗೆ ಇಂತಹ ಸರಳವಾದಂತಹ ಮಜ್ಜಿಗೆ, ನಿಂಬೆ ರಸ, ಸೌತೆಕಾಯಿ, ಕಾಯಿ ಪಲ್ಯ ಇಂತಹ ಪದಾರ್ಥಗಳು ಸೇವಿಸುವ ಮೂಲಕ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ಹಾಗೂ ನೆರೆಹೊರೆಯವರ ಆರೋಗ್ಯವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಬಹುದು. ಈ ಮಾಹಿತಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ, ಧನ್ಯವಾದಗಳು.